ನಮಸ್ಕಾರ ರೀಪ ಎಲ್ಲರಿಗೂ. ಯಾವಾಗ ನೋಡಿದರೆ ಬೆಳಗ್ಗೆ ಎದ್ದ ತಕ್ಷಣ ಹಿಂದೂ ಮುಸ್ಲಿಂ ಮಂದಿರ ಮಸೀದನ್ನು ಮಾತಾಡುವಂಥ ಇದೇ ಬಸನಗೌಡ ಯತ್ನಾಳರನ್ನ ಎಷ್ಟು ಜನ ಇವತ್ತು ಹೀಯಾಡಿಸಿ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡರೂ ಸಹಿತ ಬಸವಣ್ಣರ ನಾಡಿನಲ್ಲಿ ಹುಟ್ಟಿ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚು ಮಾತಾಡುವಂಥ ಇದೇ ಬಸನಗೌಡ ಯತ್ನಾಳಗೆ ಬಾಗಲಕೋಟೆ ಬಸವಣ್ಣರ ನಾಡಿನ ತೇರದಾಳ ವೇದಿಕೆಯಿಂದ ಹಿಗ್ಗ ಮುಗ್ಗ ಮಾತಾಡಿಸಿ ವೇದಿಕೆಯಿಂದ ಕೆಳಗಿಳಿಸಿದ್ದು ಎಂಥ ಪ್ರಸಂಗ ಬತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್. ನಿಮಗೆ ಯಾಕೆ ಬೇಕಾಗಿತ್ತು ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚೋದು? ನಿಮ್ಮನ್ನ ವೇದಿಕೆಯಿಂದನೇ ಸಹಿತ ಕೆಳಗಿಳಿಸಿದರು. ಯಾಕಂದರೆ ಅಲ್ಲಿ ಎಲ್ಲ ಭಾವನಾತ್ಮಕ ಮತ್ತು ಭಾವೈಕ್ಯತೆ ಸಂಪರ್ಕದಿಂದ ಎಲ್ಲರೂ ಹಣಕಾಸಿನ ವ್ಯವಸ್ಥೆ ಮಾಡಿ ಕೂಡಿಟ್ಟು ಹಿಂದೂ ಮುಸ್ಲಿಂ ಅನ್ನದೇ ಪವಿತ್ರ ದೇವಸ್ಥಾನವನ್ನು ಕಟ್ಟಿದ್ದರು. ಅಲ್ಲಿ ಬಂದು ನೀವು ವಕಫ್ ರಾಜಕೀಯ ಹಿಂದೂ ಮುಸ್ಲಿಂ ಮಾತಾಡಂತೆ ಬಿಟ್ಟಾರ್ರಿ. ಹೆಂಗೆ ನಿಮ್ಮನ್ನ ದರ ಎಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಬತ್ತು, ಅಸಹ್ಯ ಆಯ್ತು. ಈಗಾದರೂ ನೀವು ನಾಚಿಕೆ ಮಾನ ಮರ್ಯಾದೆ ನಿಮಗಿದ್ರೆ ಯಾವುದೇ ವೇದಿಕೆ ಹತ್ತುವಾಗ ಒಂದು ಸ್ವಲ್ಪ ಹುಷಾರ್ಲೆ ಹತ್ತಿರಿ. ಯಾಕಂದ್ರೆ ಎಲ್ಲರೂ ಒಂದಾಗಕತ್ತಾರ. ಅವರಲ್ಲಿ ಬಿಕ್ಕಟ್ಟತನ ಹುಟ್ಟಿಸಿ ನೀವೇನಾದರೂ ನಿಮ್ಮ ತೆನಿ ಸುಟ್ಕೊಳಕ್ಕೆ ಹೋದ್ರಿ ಅಂದ್ರೆ ನೀವೇ ಸುಟ್ಟು ಹೋಗ್ತೀರಿ. ಆಮೇಲೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಯಾವಾಗಲೂ ಯಾರ ಭಾವನಾತ್ಮಕ ಧಕ್ಕೆ ತರಬೇಡ್ರಿ, ಯಾವರ ಭಾವನೆಗಳಿಗೂ ಸಹಿತ ನೀವು ಬೆಂಕಿ ಹಚ್ಚುವಂಥ ಕೆಲಸ ಮಾಡಬೇಡ್ರಿ. ಈ ವೇದಿಕೆಯೇ ನಿಮಗೆ ಸಾಕ್ಷಿ. ಇನ್ನು ಎಲ್ಲೆಲ್ಲಿ ಯಾವ್ಯಾವ ವೇದಿಕೆದಾಗ ಹೋಗ್ತೀರಿ ಈಗೆಲ್ಲ ಜಾಗೃತ ಆಗ್ಯಾರ. ನಿಮ್ಮನ್ನು ಮಾತಾಡ್ಸೋಕೆ ಹಚ್ಚೋದಿಲ್ಲ. ಇನ್ನು ಎಚ್ಚರ ಆಗ್ತೀರಿ ಬಸನಗೌಡ ಯತ್ನಾಳ್. ನೋಡಿದಿರಿ ಆ ವಿಡಿಯೋ? ಇದು ರಾಜಕೀಯ ತನ್ನಾಕತ್ತೀರಿ. ಮತ್ತು ಅಲ್ಲಿ ಯಾಕ್ರಿ ಪವಿತ್ರ ದೇವಸ್ಥಾನ ಕಟ್ಟಿದಿರಿ, ಎಲ್ಲ ಧರ್ಮದವರು ಕೂಡಿ ಕಟ್ಟಿದಿರಿ, ಒಳ್ಳೆ ಕೆಲಸ ಮಾಡಿದಿರಿ, ಶಾಂತಿ ನೆಮ್ಮದಿ ವಾತ್ಸಲ್ಯ ಪ್ರೀತಿ ಬರುವಂಥ ಕೆಲಸ ಮಾಡಿದಿರಿ. ಆದರೆ ಅಲ್ಲಿ ಬಂದು ಎಲ್ಲರೂ ಕೂಡಿ ನೀವು ಒಕ್ಕಟ್ಟಾಗಿ ಇದೇ ರೀತಿ ಬಾಳ್ರಿ ಅನ್ನೋದು ಬಿಟ್ಟು ಆ ಗುಡಿ ಗುಂಡಾರದ ವಕಫ್ಗೆ ಹೋತ್, ಆ ಮಠದ ಹೋತ್, ಈ ದರ್ಗಾದ ಹೋತ್, ಆ ದರ್ಗಾದ ಹೋತ್. ಎದಕ್ಕೆ ಬೇಕಾಗಿತ್ತು ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚೋ ಕೆಲಸ? ಬರಬ್ಬರ ಮಾಡ್ಯಾರ. ನಿಮಗೆ ಜನ ಜಾಗೃತರಾದರೆ ಮಾತ್ರ ನಿಮ್ಮನ್ನು ಹದ್ದು ಬಸ್ತಿನಲ್ಲಿ ಇಡಬಹುದು ಬಸನಗೌಡ ಯತ್ನಾಳ್. ಇದು ನಿಮಗೆ ತೇರದಾಳ ಮತಕ್ಷೇತ್ರದ ಜನ ನಿಮಗೆ ಕೊಟ್ಟ ಎಚ್ಚರಿಕೆಯ ಗಂಟೆ. ಇನ್ನು ಪ್ರತಿ ವೇದಿಕೆಯಲ್ಲಿಯೂ ಸಹಿತ ನಿಮಗೆ ಇದೇ ರೀತಿ ಅಸಹ್ಯ ಪ್ರಸಂಗ ಬರ್ತೈತಿ. ಸರಳ ಏನು ಭಾಷಣ ಬೇಡ ಯಪ್ಪ, ಎಲ್ಲಿ ಹಿಂದೂ ಮುಸ್ಲಿಂ ಬ್ಯಾಡ, ಸುಮ್ಮ ಮನ್ಯಾಗ ಕುಣ್ತಾನೆ, ಹೆಂಗೋ ಆದರೂ ಗೋ ಸಾಕಿದ್ದೀನಿ, ಹಾಲು ಹಿಂಡ್ಕೋತ ಮಾರ್ಕೋತ ಆರಾಮಿರ್ತಾನೆ ಅಂತೇಳಿ ಇದನ್ನು ವಿಚಾರ ಮಾಡ್ತೀರಿ? ಹಂಗಾದ್ರೆ ಉತ್ತರ ಕರ್ನಾಟಕದ ಮಹಾಜನತೆ ಯಾವ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಳಿಗ್ಗೆ ಎದ್ದ ತಕ್ಷಣ ಹಿಂದೂ ಮುಸ್ಲಿಂ ಮಾತಾಡ್ತಿದ್ದ, ಹೆಂಗೆ ಅವರನ್ನು ವೇದಿಕೆಯಿಂದ ಕೆಳಗಿಳಿಸಿದ್ದು ನೀವು ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ನಾವೆಲ್ಲರೂ ಒಂದೇ ರೀತಿಯಿಂದ ಇರೋ ಸಲುವಾಗಿ ಇದೊಂದು ಸಂದೇಶ ಪುಣ್ಯವಂತ ತೇರದಾಳ ಮತದಾರ ಕ್ಷೇತ್ರದ ಎಲ್ಲ ಜನತೆಗೂ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ನಮಸ್ಕಾರ. ಇದು ರಾಜಕೀಯ ಅಲ್ಲಿ ಪ್ರವಚನ ನಡೆದಿತ್ತು ಬಸವಣ್ಣವರ ಅಲ್ಲಂಪ್ರಭುಗಳ ಅಧ್ಯಕ್ಷತೆಯಲ್ಲಿ. ಅಲ್ಲಿ ಮಾಂಸವನ್ನು ಕಡಿಯುವಂತ ಒಂದು ಸ್ಥಳ ಆಗಿದೆ. ಎಲ್ಲ ದೇವಸ್ಥಾನ ಕಟ್ತಾ ಇದ್ದೀವಿ, ಮಠ ಮಂದಿರಗಳನ್ನು ಕಟ್ತಾ ಇದ್ದೀವಿ. ಯಾವಾಗ ವಕಫ್ ಆಗ್ತದೆ ಗೊತ್ತಿಲ್ಲ. ಅಷ್ಟು ಭಯಾನಕ ಪರಿಸ್ಥಿತಿ ದೇಶದಲ್ಲಿ ನೋಡ್ತಾ ಇದ್ದೀವಿ. ಸಾವಿರಾರು ವರ್ಷಗಳ ಮಠಗಳನ್ನು ಇವತ್ತು ವಕಫ್ ದಾಖಲೆ ಆಗ್ತಾ ಇದೆ. ನೋಡಿಲ್ಲಿ ತೀರ್ಥಾಳದಲ್ಲಿ 1,000 ಎಕರೆ ವಕಫ್ ಅಂತ ಹೇಳ್ತಾರೆ. ಇಡೀ ಬಿಜಾಪುರ ನಗರನೇ ವಕಫ್ ಅಂತ ಹೇಳ್ತಾರೆ. ಎಷ್ಟು ವಿಚಿತ್ರವಾದಂತಹ ಕಾನೂನು ಈ ದೇಶನಾಗಿದೆ ಅನ್ನುವಂಥದ್ದು ನಾವು ಯಾರೂ ಸೀರಿಯಸ್ ತಗೋಲಿಲ್ಲ. ಮೊನ್ನೆ ಬೀದರ್ ಜಿಲ್ಲಾದವ್ರು ಬಂದಿದ್ರು. ಅಲ್ಲಿ ಹೇಳ್ತಾ ಇರ್ತಾರು, ಅವಾಗ ನಮ್ಮ ನಿಜಾಮ ಹಿಂಗೆ ತೋರಿಸ್ಬಿಟ್ಟಿದ್ದ, ಹಿಂಗೆ ಏ ಸಬ್ ಆಪ್ಕಾ ಹೈ ಅದೆಲ್ಲ ನಮ್ದು. ಆದ್ರೆ ಅದಕ್ಕೆ ಅಲ್ಲಿ ನೆರೆದಿದ್ದ ಜನರೇ ತಿರುಗ್ಬಿದ್ದಿದ್ದಾರೆ. ಇದು ಯಾವ ಕಾರ್ಯಕ್ರಮ? ನೀವೇನ್ ಮಾತಾಡ್ತಿದ್ದೀರಿ? ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲ ಸಮುದಾಯದವರು ದೇಣಿಗೆ ಕೊಟ್ಟಿದ್ದಾರೆ. ಮುಸ್ಲಿಮರು 6 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಮಾತಾಡುವ ಜಾಗ ಅಲ್ಲ ಅಂತ ಯತ್ನಾಳ್ರನ್ನ ನೆರೆದಿದ್ದ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ರಾಜಕೀಯನ ಅಂತ ಮರು ಪ್ರಶ್ನಿಸಿದ ಯತ್ನಾಳ್ಗೆ, ಹೌದು ಇದು ಯಾವ ಕಾರ್ಯಕ್ರಮ, ನೀವೇನ್ ಮಾತಾಡ್ತೀರಿ ಅಂತ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ರಾಜಕೀಯ ಮಾತಾಡೋ ಜಾಗ ಅಲ್ಲ ಅಂತ ಯತ್ನಾಳ್ಗೆ ಸರಿಯಾಗಿನೇ ಹೇಳಿದ್ದಾರೆ ಅಲ್ಲಿನ ಜನ. ಇದು ರಾಜಕೀಯ ಅಂತಂದ್ರೆ ಬಿಡ್ರಿ ಹಂಗಂದ್ರೆ ಅಂತ ವೇದಿಕೆಯಿಂದ ಇಳಿದು ಹೊರಟಿದ್ದಾರೆ ಯತ್ನಾಳ್.
ಆಗ ಜನರು ಕೂಡ ಹೋಗಿ ಹೋಗಿ ಬಿಟ್ಟು ಹೋಗಿ ಅಂದಿದ್ರಿಂದ ಭಾಷಣ ಬಂದ್ ಮಾಡಿ ಹೋಗಿದ್ದಾರೆ ಯತ್ನಾಳ್. ಮೊನ್ನೆ ಇವೆಲ್ಲ ಇದು ಜಾಗೃತಿ ಮಾಡ್ಲಕ್ಕ ನಾನು ಹೋಗಿ ನಾನು ತೆಗೆದ್ರೆ 8 ಎಕರೆ ವಕಫ್ ಈ ರೀತಿ ಇದು ರಾಜಕೀಯ ರಾಜಕೀಯ